ಇನ್ನು ವಸತಿ ಯೋಜನೆಯಲ್ಲಿ ಭಾರಿ ಗೋಲ್ಮಾಲ್ನ ಆರೋಪವನ್ನ ಮಾಡಲಾಗ್ತಾ ಇದೆ. ನೀವು ಅದನ್ನ ನೋಡ್ತಾ ಇದ್ದೀರಾ. ಸ್ವತಃ ಕಾಂಗ್ರೆಸ್ನ ಶಾಸಕರುಗಳೇ ಸಚಿವರುಗಳ ವಿರುದ್ಧವಾಗಿ ಅಥವಾ ಇಲಾಖೆ ವಿರುದ್ಧವಾಗಿ ತಮ್ಮ ಆರೋಪವನ್ನ ಮಾಡ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ಈಗ BR ಪಾಟೀಲ್ ಆಡಿಯೋ ಬಾಂಬ್ಗೆ ಮತ್ತೊಂದು ಸಾಕ್ಷ್ಯ ಸಿಕ್ಕಿದೆ. ಎಲ್ಲಿ ಕಲಬುರಗಿಯ ಆಳಂದದಲ್ಲಿ ಮನೆ ಹಂಚಿಕೆಗೆ ಹಣ ಸುಲಿಗೆ ಮಾಡಲಾಗ್ತಾ ಇದೆಯಂತೆ. ಶಾಸಕ BR ಪಾಟೀಲ್ ಸ್ವಕ್ಷೇತ್ರ ಆಳಂದದಲ್ಲೇ ಇಂಥದ್ದೊಂದು ಗೋಲ್ಮಾಲ್ ನಡೀತಾ ಇದ್ದು ದಂಗಾಪುರ ಗ್ರಾಮ ಪಂಚಾಯಿತಿ ಸಭೆಯ ವಿಡಿಯೋ ಒಂದು ಲಭ್ಯ ಆಗಿದೆ. ಆ ವಿಡಿಯೋದಲ್ಲಿ ಹಣ ಕೊಟ್ಟರಷ್ಟೇ ಮನೆ ಹಂಚಿಕೆ ಅಂತ ಅಲ್ಲಿರುವಂತ ಮಂದಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಗ್ರಾಮಸ್ಥರುಗಳು ಅಂತ ಸಿಟ್ಟನ್ನ ವ್ಯಕ್ತಪಡಿಸ್ತಾ ಇದ್ರು. 10,000 ಹಣ ಕೊಟ್ಟ ಬಗ್ಗೆ ಭಟ್ಟರಕ್ಕಿ ಗ್ರಾಮಸ್ಥರ ಹೇಳಿಕೆಯನ್ನ ಕೂಡ ನಾವು ಆ ವಿಡಿಯೋದಲ್ಲಿ ಗಮನಿಸಬಹುದಾಗಿದೆ. 200 ಮನೆ ಹಂಚಿಕೆಗೆ ಸಂಬಂಧಪಟ್ಟ ಹಾಗೆ ನಡೆದಂತ ಸಭೆಯಲ್ಲಿ ಇಂಥದ್ದೊಂದು ಆಕ್ರೋಶವನ್ನ ವ್ಯಕ್ತಪಡಿಸಲಾಗಿದೆ. ನೋಡಿ, ಒಂದು ಕಡೆ ಆಳಂದದ ಶಾಸಕರು ಇಲಾಖೆಗೆ ಸಂಬಂಧಪಟ್ಟ ಹಾಗಿನ ಪ್ರಧಾನ ಕಾರ್ಯದರ್ಶಿ ಕರೆ ಮಾಡಿ ಯಾವ್ಯಾವ ರೀತಿಯಾಗಿ ಲೂಟಿ ನಡೀತಾ ಇದೆ ನಿಮ್ಮ ಇಲಾಖೆಯಲ್ಲಿ ಅಂತೇಳಿ ಮೊನ್ನೆ ಅಷ್ಟೇ ತಪರಾಕಿ ಹಾಕಿದ್ದಾರೆ. ಅದು ಸ್ವತಃ ಸರ್ಕಾರಕ್ಕೂ ಕೂಡ ಮುಜುಗರ ತಂದಿದ್ದು ವಿಪಕ್ಷಗಳು ಇದೇ ವಿಚಾರವನ್ನು ಇಟ್ಕೊಂಡು ಹಣ ಕೊಡಿ ಮನೆ ಪಡಿ ಅಂತ ಹೇಳ್ಕೊಂಡು ದೊಡ್ಡ ಕ್ಯಾಂಪೇನ್ ಈ ಸರ್ಕಾರದ ವಿರುದ್ಧವಾಗಿ ಮಾಡ್ತಾ ಇದ್ದಾರೆ. ಈ ಟೈಮ್ನಲ್ಲೇ ಅಲ್ಲಿದ್ದಂಥ ಮಂದಿ ಅಂದ್ರೆ ಮನೆ ಹಂಚಿಕೆ ಆದಂತ ಸಂದರ್ಭದಲ್ಲಿ ಅಲ್ಲಿ ಹೋದಂತ ಗ್ರಾಮಸ್ಥರು ಮಾತಾಡ್ಕೊಳ್ತಾ ಇರೋದು, ಎಷ್ಟು ಹಣ ಕೊಟ್ಟಿ, ರೊಕ್ಕ ಕೊಟ್ಟಿ, 10,000 ಕೊಟ್ಟಿನಂತ ಒಬ್ಬ ಹೇಳ್ತಾರೆ. ಅಂದ್ರೆ ಹಣ ಹೇಗೆ ಕೊಟ್ಕೊಂಡು ನಾವು ಮನೆ ಪಡಿಬೇಕಾಗಿದೆ ಅನ್ನುವಂಥದ್ದು ಎಲ್ಲ ಕುಲ್ಲ ರೀತಿಯಾಗಿ ಕಂಡು ಬರ್ತಾ ಇದೆ. ನಾನು ಬ್ಲಾಕ್ ಮೇಲ್ ಮಾಡಿ ಮಂತ್ರಿ ಆಗೋನಲ್ಲ, ಕಲಬುರಗಿಯಲ್ಲಿ ಆಳಂದ ಶಾಸಕ BR ಪಾಟೀಲ್ ಕೊಟ್ಟಿರೋ ಹೇಳಿಕೆ. ನಾನು ಲೆಟರ್ ಕೊಟ್ಟರು ಮನೆಗಳು ಮಂಜೂರು ಮಾಡಲಿಲ್ಲ. ಗ್ರಾಮ ಪಂಚಾಯತಿ ಅಧ್ಯಕ್ಷರು ಕೇಳಿದ್ರೆ ಲೆಟರ್ ಕೊಟ್ಟಿದ್ದೆ, ಅವ್ರು ಹೋಗಿ ಮನೆ ಮಂಜೂರು ಮಾಡ್ಕೊಂಡು ಬಂದಿದ್ದಾರೆ. ಈ ವಿಚಾರವಾಗಿ ನಾನು ಫೋನ್ ಮಾಡಿ ಮಾತನಾಡಿದ್ದೆ ಹೌದು ಅಂತನೂ ಕೂಡ BR ಪಾಟೀಲ್ ಹೇಳ್ತಾ ಇದ್ದಾರೆ. ಅಂದ್ರೆ ಒಬ್ಬ ಶಾಸಕನಾಗಿ ನಾನೇ ಲೆಟರ್ ಕೊಟ್ಟರು ಕೂಡ ಮನೆ ಮಂಜೂರು ಮಾಡಿಲ್ಲ. ಕಾರಣ ಏನು ಅಂತಾರೆ, ದುಡ್ಡು ಕೊಟ್ಟವ್ರಿಗೆ ಮನೆ ಮಂಜೂರು ಆಗ್ತಾ ಇದೆ ಅಷ್ಟೇ. ಇದು ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಅವರ ಇಲಾಖೆಯಲ್ಲಿ ನಡೀತಾ ಇರುವಂತ ದೊಡ್ಡ ಬ್ರಹ್ಮಾಂಡ ಭ್ರಷ್ಟಾಚಾರ ಅನ್ನುವಂತ ಆರೋಪ ಇದೆ. ಪಂಚಾಯತಿ ಅಧ್ಯಕ್ಷರುಗಳಿಗೆ ನೀವೇ ಲೆಟರ್ ಕೊಟ್ಟಿದ್ದೀರಿ ಏನೋ ಸರ್? ಇನ್ನೊಂದು ಸತ್ಯ ಈಗ ನಾವು ಲೆಟರ್ ಕೊಟ್ಟು ಹೇಳಿ ಟಯರ್ಡ್ ಆದ್ವಿ. ಆಮೇಲೆ ಪಂಚಾಯತ್ ಚೇರ್ಮನ್ಗಳು ಬಂದರು, ನಮ್ಗೆ ಕೊಟ್ರಿ ನಾವು ಮಾಡ್ಕೊಂಬರ್ತೀವಿ. ನಾನೇ ಕೊಟ್ಟರು ಮಾಡಿಲ್ಲಪ್ಪ, ನಿಮ್ದೇ ಇಲ್ಲ ಕೊಡ್ರಿ ಅಂತ ಹೇಳಿದ್ರು. ಲೆಟ್ರ್ ಕೊಟ್ರಿ ಮಾಡ್ಕೊಂಬಂದರು. ನನಗೆ ಗೊತ್ತಿಲ್ಲ. ಬಂದಿಲ್ಲ ಸರ್, ಯಾವ ಒಂದೇ ಒಂದು ಮನೆ ಆಗ್ಯಾವ ಶಿಬಾರ್ ಜೊಬ್ಬೇರು ಶಿಬಾರ್ ಜೊಬ್ಬೇರ ಒಂದು ಮನೆ ಬಂದಿಲ್ಲ ಸರ್. ಅಧ್ಯಕ್ಷರು ಅವ್ರ ಮೆಂಬರ್ಸ್ ಡೈರೆಕ್ಟ್ ಹೋಗಿ ಮಾಡ್ಕೊಂಡ್ ಬಂದ್ರ. ನನಗೆ ಗೊತ್ತಿಲ್ಲ, ಡೈರೆಕ್ಟ್ ಮಾಡ್ಕೊಂಡ್ರು, ಇಂಡೈರೆಕ್ಟ್ ಮಾಡ್ಕೊಂಡ್ರು. ನಿನ್ನೆಯಿಂದ ಒಂದು 100 ಕರೆಗಳು ಬಂದಿದ್ದಾವೆ. ಈಗ ಅಲ್ಲಿರೋರಿಗೆ ಅನ್ಸುತ್ತೆ ಸರ್ ಲೆಟರ್ ನಿಮ್ದೇ ಇರ್ತದೆ. ಇದು ಶಾಸಕರು ಕೊಟ್ಟಿಲ್ಲ. ಮೊದಲು ಶಾಸಕರು ಕೂಡ ಇಡೀ ಕ್ಷೇತ್ರಕ್ಕೆ 6,000 ಕೊಡ್ರಿ ಅಂತ ನಾನು ಬರೆದಿದ್ದಲ್ಲ. ಇಡೀ ಕ್ಷೇತ್ರಕ್ಕೆ ನಾನು ಪಂಚಾಯತ್ಗಳಿಗೆ ನಾನೇ ಅನಿಸಿದ್ದೆ, ನೀವು ಪಂಚಾಯತ್ ಇಷ್ಟು ತೋರಿ, ನೀವು ಇಷ್ಟು ತೋರಿ ಅಂತೇಳಿ. ಆಮೇಲೆ DK ಶಿವಕುಮಾರ್ ಅವರು ಹೇಳಿದ್ದಾರೆ, ಅದು ಅಧಿಕಾರ ಜನರಿಗೆ ಇರ್ತದೆ, ಜನ ಅದು ನಿಜ. ಗ್ರಾಮ ಸಭೆಯಲ್ಲಿ ಆಯ್ಕೆ ಆಗಬೇಕು. ಬಟ್ ಇದು ನಾನು ಕೊಟ್ಟದ್ದು ಗ್ರಾಮ ಸಭೆ ಬಂದಿಲ್ಲ, ಅದು ಕೂಡ ಗ್ರಾಮ ಸಭೆ ಬಂದಿಲ್ಲ. ಇನ್ನು ಆಡಿಯೋ ಏನು ವೈರಲ್ ಆಗಿತ್ತು ಶಾಸಕರದ್ದು, BR ಪಾಟೀಲ್ ಅವರದ್ದು, ಇದ್ರ ಬಗ್ಗೆ ಚರ್ಚೆಗೆ CM ಕರೆದಿಲ್ಲ. ಕರೆದ್ರೆ ಹೋಗ್ತೀನಿ. ಆಮೇಲೆ BR ಪಾಟೀಲ್ ಅವರು ಕೆಲವೊಂದು ವಿಚಾರದಲ್ಲಿ ಬಹಳ ನೇರ ಅವರ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗಿನ ಅನುದಾನ ಸರಿಯಾಗಿ ಹಂಚಿಕೆ ಆಗ್ತಾ ಇಲ್ಲ ಅನ್ನೋ ವಿಚಾರವಾಗಿ ಹಿಂದೆ ಎಲ್ಲ ನಾವು ಗಮನಿಸಿದ್ದೀವಿ. ಇದ್ದದ್ದಂಗೆ ಹೇಳುವಂತ ಒಂದು ಜಾಯಮಾನ. ಈ ಆಡಿಯೋ ವಿಚಾರವಾಗಿ ಕರೆದ್ರೆ ನಾನು ಹೋಗಿ ಹೇಳ್ತೀನಿ. DCM DK ಶಿವಕುಮಾರ್ ಅವ್ರು ಕರೆದ್ರು ಹೋಗಿ ಮಾತಾಡ್ತೀನಿ. ಸಚಿವರ PS ಜೊತೆಗಿನ ಆಡಿಯೋ ಸೋರಿಕೆ ಬಗ್ಗೆ ನನಗೂ ಗೊತ್ತಿಲ್ಲ ಅಂತ BR ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. CM ಕರೆದ್ರೆ ಹೋಗಿ ಮಾತಾಡ್ತೀನಿ, ಕರೆದಿಲ್ಲ. ಅಥವಾ DK ಶಿವಕುಮಾರ್ ಕರೆದಿಲ್ಲ. ಸುರ್ಜೇವಾಲಾ ಅವರು ಫೋನ್ ಮಾಡಿದ್ರೆ
ಕೇಳಬೇಕು ಗೊತ್ತಿಲ್ಲ. ಒನ್ ಟೈಮ್ ಭೇಟಿ ಮಾಡಿದೆ ಸಿಎಂ ತಮ್ಮ ಜೊತೆ ಏನಾದರೂ ಮಾತಾಡಿದ್ರು ಇಲ್ಲ ಮಾತಾಡಿ ಈ ವಿಷಯ ಬಗ್ಗೆ XML ಅವರು ಮಾತಾಡ್ತಾರೆ ಯಾರು ಆಳದ XML ಅವರು ಮಾತಾಡ್ತಾರೆ ನೋಡಬೇಕು ಅವನಿಗೆ ಕೌಂಟ್ರ್ ಕೂಡ ಅಷ್ಟು ಮನುಷ್ಯ ನಾನಲ್ಲ. ಮಾಜಿ ಶಾಸಕರು ಅವ್ರ ಒಪಿನಿಯನ್ ಹೇಳ್ಯಾರ ಅವರು ತನಿಖೆ ಆಗ್ಬೇಕಂದ್ರ ನೀವು ಆಯ್ತು ಆಯ್ತು ಕರಿಪೇಟೆ ಗೊತ್ತಿಲ್ಲ ಅವರು ಯಾರು ವಸತಿ ಯೋಜನೆಯ ಬಳಿಕ BR ಪಾಟೀಲ್ ಮತ್ತೊಂದು ಆರೋಪವನ್ನ ಮಾಡಿದ್ದು ಅವರೊಂದು ವಿಚಾರ ಹೇಳ್ತಾ ಇದ್ದಾರೆ ನೋಡಿ. ಈಗ ಕ್ಷೇತ್ರಕ್ಕೆ ಅಲ್ಪಸಂಖ್ಯಾತ ಇಲಾಖೆಯಿಂದ 17 ಕೋಟಿ ರೂಪಾಯಿ ಬಂದಿದೆಯಂತೆ. ಅಲ್ಪಸಂಖ್ಯಾತ ಇಲಾಖೆಯಿಂದ ಬಹುಶಃ ಆ ಭಾಗದ ಮುಸ್ಲಿಮರ ಅನುಕೂಲಕ್ಕಾಗಿ ಅಂತ ಕಾಣಿಸುತ್ತೆ. 17 ಕೋಟಿ ಹಣ ಬಂದಿರೋ ಬಗ್ಗೆ ನನಗೆ ಮಾಹಿತಿನೇ ಇಲ್ಲ. ಶಾಲಾ ಕಟ್ಟಡ ನಿರ್ಮಾಣದ ಗುದ್ದಲಿ ಪೂಜೆಗೂ ಕೂಡ ನನ್ನನ್ನು ಕರೆದೇ ಇಲ್ಲ. ಕಲಬುರಗಿಯಲ್ಲಿ ಆಳಂದ ಶಾಸಕ BR ಪಾಟೀಲ್ ಮಾಡಿರುವಂಥದ್ದು ಆರೋಪ. ಈಗ ಒಂದು ಕ್ಷೇತ್ರಕ್ಕೆ ಏನಾದರೂ ಅನುದಾನ ಅನ್ನುವಂಥದ್ದು ಸರ್ಕಾರದಿಂದ ಬಂದ್ರೆ ಅದಕ್ಕೆ ಬಳಸ್ಕೊಂಡು ಮಾಡಬಹುದಾದಂತಹ ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಕಾರ್ಯಗಳಿಗೆ ಗುದ್ದಲಿ ಪೂಜೆ, ಶಂಕುಸ್ಥಾಪನೆ ಇದಕ್ಕೆಲ್ಲ ಶಾಸಕರನ್ನ ಕರೆಯೋದು ಇದೆಲ್ಲ ಒಂದು ಪದ್ಧತಿ. ಆದರೆ ನೋಡಿ, ಸರ್ಕಾರ ಇರೋದು ಕಾಂಗ್ರೆಸ್ ಸರ್ಕಾರ, ಅಲ್ಲಿನ ಶಾಸಕರಿರೋದು ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆ ಆಗಿರುವಂಥ ಹಿರಿಯ ಶಾಸಕರು BR ಪಾಟೀಲ್. ಅವರಿಗೂ ಒಂದು ಇಂಟಿಮೇಷನ್ ಕೊಟ್ಟಿಲ್ಲ, ಕರೆದೂ ಇಲ್ಲ ಅನ್ನುವಂಥದ್ದು BR ಪಾಟೀಲ್ ಅವರ ಆರೋಪ. ಈಗ ನಂದು 17 ಕೋಟಿ ರೂಪಾಯಿ ನನ್ನ ಕ್ಷೇತ್ರಕ್ಕೆ ಮೈನಾರಿಟಿ ಫಂಡೆಲ್ಲ ಬಂದಿದೆ. ಒಂದು ವಸತಿ ಶಾಲೆ, ಕಾಂಪೌಂಡು ಮತ್ತು ಕೋಣೆಗಳು. ನನಗೆ ಗೊತ್ತೇ ಇಲ್ಲ. ನನಗೆ ಗುದ್ದಲಿ ಪೂಜೆ ಮಾಡೋಕ್ಕೆ ಡಿಪಾರ್ಟ್ಮೆಂಟ್ ಕರೆದೇ ಇಲ್ಲ. ಅಲ್ಲಿ ಶಿಷ್ಟಾಚಾರದ ಉಲ್ಲಂಘನೆ ಆಗಿದೆ, ಕಟ್ಟಡ ಶುರುವಾಗಿದೆ. ನನಗೆ ಗೊತ್ತಿಲ್ಲ. ಒಬ್ಬ ಶಾಸಕನಾಗಿ ಅಲ್ಲೇನಾಗಿದೆ ಗೊತ್ತಾಗ, ಆಲ್ರೆಡಿ ನಾವು KKRWಲಿಂದ ಶಾಲೆ ಕಟ್ತಾ ಇದ್ದೀವಿ. ಈಗ ಮತ್ತೆ ದುಡ್ಡು ಬಂದಿದೆ. ನಾವು ದುಡ್ಡು ಸರ್ಕಾರ ಮತ್ತೆ KKRW ಬಂದಿದ್ರೆ KKRWಲಿಂದ ನಾನು ತೊಗೊಂಡು ಕಟ್ತಾ ಇದ್ದೀನಿ. ಮೌಲಾನಾ ಅಬುಲ್ ಕಲಾಂ ಆಜಾದ್ ಹಾಸ್ಟೆಲನ್ನು ಆಳಂದಲ್ಲಿ ಹೈಸ್ಕೂಲಲ್ಲಿ ಕಟ್ತಾ ಇದ್ದೀವಿ. ಈಗ ಮತ್ತೆ ಮೈನಾರಿಟಿ ಡಿಪಾರ್ಟ್ಮೆಂಟಿಂದ 17 ಕೋಟಿ ರೂಪಾಯಿ ಬಂದಿದೆ. ಆ ಸ್ಕೂಲ್ ಬಿಲ್ಡಿಂಗು, ಕಂಪೌಂಡು, ಇದಕ್ಕೆ 17 ಕೋಟಿ ರೂಪಾಯಿ. ಒಂದೇ ಸ್ಕೂಲಿಗೆ 2 ಬಜೆಟ್ ಆಗುತ್ತೆ. ನಮ್ಗೆ ಗೊತ್ತಿಲ್ಲ. ಡಿಪಾರ್ಟ್ಮೆಂಟಿಂದ ಮಂಜೂರು ಮಾಡ್ತಾರೆ ಅಂತ ಗೊತ್ತಿದ್ದರೆ ನಾನು ಬೇರೆ ಕಡೆ ಉಪಯೋಗ ಮಾಡ್ತಿದ್ದೆ KKRW ದುಡ್ಡು. ಸಿರ್ಪುರ್ ಪ್ಯಾಟ್ರದಲ್ಲಿ ಬಂದಂಥ ಈ ಹಿಂದೆ ಸಿದ್ದರಾಮಯ್ಯರು 20 ಕೋಟಿ ಕೊಟ್ಟಿದ್ದರು. ಅದನ್ನು ಭಾಳಷ್ಟು ಜನ ಮಾಧ್ಯಮದವರು ಬಂದು ಸ್ವಂತ ತಾವು ಕಣ್ಣಾರೆ ಕಂಡಿದ್ರಿ. ಅದರ ಮೇಲೆ ಪುಸ್ತಕನೂ ಕೂಡ ಬರೆಸಿದ್ದೀವಿ. ಅದು ಮೌಲ್ಯಾಂಕನ ಮಾಡಿದ್ದೀವಿ. ಅದು ಯಶಸ್ವಿ. ಅದು ಈಗ ಬೋಸರಾಜ್ ಕೂಡ ಅಲ್ಲಿ ಧೂಳೆ ಬರೋಕ್ಕೆ ತಯಾರಾಗಿದ್ದಾರೆ ನೋಡೋದಕ್ಕೆ ಅಂತ. ಇಲ್ಲ, ಇಲಾಖೆ ಅಲ್ಪಸಂಖ್ಯಾತರ ಇಲಾಖೆಯಿಂದ ಮಂಜೂರು ಮಾಡಿದ್ದಾರೆ. ಆದರೆ ಈಗ ನನಗೆ ಗೊತ್ತೇ ಇಲ್ಲ. ಒಬ್ಬ ಶಾಸಕರಿಗೆ ನಿಮ್ಮ ಕ್ಷೇತ್ರ ನಿಮಗೆ ಗೊತ್ತಿಲ್ಲ. ನಾನು ಬೇಡಿಕೆನೂ ಇಲ್ಲ. ಯಾಕಂದರೆ ಆಲ್ರೆಡಿ ವಸತಿ ಶಾಲೆ ಇದೆ, ಅಲ್ಲಿ ಕಂಪೌಂಡ್ ಇಲ್ಲ. ಕಂಪೌಂಡ್ ಬೇಕಾಗಿತ್ತು. ನಮ್ಗೆ ಗೊತ್ತೇ ಇಲ್ಲ. ಮಂಜೂರು 17 ಕೋಟಿ ರೂಪಾಯಿ ಮೇಲೆ ಮಂಜೂರಾಗಿದೆ. ಹಸ್ತಕ್ಷೇಪ ಅಲ್ರಿ. ಅಂದರೆ ಸರ್ಕಾರ ಈ ಥರ ಮಾಡಿದ್ರೆ ಡಬಲ್ ಖರ್ಚು, ಡುಪ್ಲಿಕೇಶನ್ ಆಗ್ತದೆ. ಶಿಷ್ಟಾಚಾರ ಪ್ರಕಾರ ನನಗೆ ಗುದ್ದಲಿ ಪೂಜೆಗೂ ಕರೆದಿಲ್ಲ. ಈಗ ನಾನು ದತ್ತಾತ್ರೇಯ ಪಾಟೀಲ್ ನಮ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ದತ್ತಾತ್ರೇಯ ಪಾಟೀಲ್, ಈಗ ಒಂದೊಂದೇ ವಿಚಾರ ಗೊತ್ತಾಗ್ತಾ ಇದೆ. BR ಪಾಟೀಲ್ ಅವ್ರ ಸಿಟ್ಟಿಗೆ, ಅಸಮಾಧಾನಕ್ಕೆ ಏನೇನು ಕಾರಣ ಆಗಿದೆ, ಪ್ರಮುಖವಾಗಿ ವಸತಿ ಇಲಾಖೆಗೆ ಸಂಬಂಧಪಟ್ಟಾಗೆ, ಹಾಗೆ ಅಲ್ಲಿನ ಸಚಿವರ ವಿಚಾರವಾಗಿ ಅಂತ. ಅದು ಅವ್ರ ಅಸಮಾಧಾನ, ಸಿಟ್ಟು, ಕರೆದಿಲ್ಲ, ಶಿಷ್ಟಾಚಾರ, ಇದನ್ನೆಲ್ಲ ಪಕ್ಕಕ್ಕಿಡೋಣ. ಬಟ್ ಒಂದು ಇದೇನು ತುಗ್ಲಕ್ ದರ್ಬಾರ್ ಆಗ್ತಾ ಇದೆ ಅನ್ನುವಂಥದ್ದು ಪ್ರಶ್ನೆ. ಯಾಕಂದ್ರೆ ಶಾಸಕರೇ ಹೇಳ್ತಾರೆ ವಸತಿ ಶಾಲೆ ಅಲ್ಲಿದೆ ಆಲ್ರೆಡಿ, ಮತ್ತೆ 17 ಕೋಟಿ ಇವ್ರು ಮಾಡಿದ್ದಾರೆ ಅಂತ ಅಂದ್ರೆ, ಮುಂಚೆ ನಾನು ಇದಕ್ಕೆ ಹಾಗಾದ್ರೆ ಇನ್ವೆಸ್ಟ್ ಮಾಡಕ್ ಹೋಗ್ತಾ ಇರಲಿಲ್ಲ ಸರ್ಕಾರದ ಕಡೆಯಿಂದ ಅಂತೇಳಿ, ಅನುದಾನ ತರಕ್ ಹೋಗ್ತಾ ಇರಲಿಲ್ಲ ಅಂತ ಅಂದ್ರೆ ಇದೇನ್ ದರ್ಬಾರ್ ಆಗ್ತಾ ಇದೆ? ಆಲ್ರೆಡಿ ಮಂಜೂರಾಗಿರೋ ಕಟ್ಟಡಕ್ಕೆ ಮತ್ತೊಂದ್ಸಲ ಹಣ ಕೊಡೋದು ಏನ್ ನಡೀತಾ ಇದೆ ಅನ್ನೋ ಪ್ರಶ್ನೆ ಕೂಡ ಮೂಡಿಸ್ತಾ ಇದೆ ದತ್ತಾತ್ರೇಯ ಪಾಟೀಲ್.
ಮಾಂತೇಶ್ ನಿಜಕ್ಕೂ ಕೂಡ ಇಂಡೈರೆಕ್ಟ್ ಆಗಿ ಸಚಿವರ ವಿರುದ್ಧನೇ ಏನೋ ಅಂತಾರೆ ಶಾಸಕರು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ವಸತಿ ಮತ್ತು ಅಲ್ಪಸಂಖ್ಯಾತರ ಇಲಾಖೆ ಎರಡನ್ನೂ ಕೂಡ ಜಮೀರ್ ಅಹಮದ್ ಅವರಿಗೆ ಬರುವಂತ ಹಿನ್ನೆಲೆಯಲ್ಲಿ ಸದ್ಯ ಖುದ್ದು ಆಲ್ರೆಡಿ ಮೌಲಾನಾ ಆಜಾದ್ ಏನು ಕಟ್ಟಡ ಇತ್ತು, ಶಾಲಾ ಕಟ್ಟಡ ಇತ್ತು, ಅದನ್ನ ಅವರು KKIDB ಫಂಡ್ ನಿಂದ ನಾನು ಆಲ್ರೆಡಿ 17 ಕೋಟಿ ಫಂಡ್ ನಿಂದ ನಾನು ಮಾಡ್ತಾ ಇದ್ದೆ. ಅದಲ್ಲದೆ ಏನಂದ್ರೆ ನಮಗೆ ಗೊತ್ತಿಲ್ಲದೇನೆ ನನ್ನ ಕ್ಷೇತ್ರಕ್ಕೆ ಮತ್ತು ಅದೇ ಶಾಲಾ ಕಟ್ಟಡಕ್ಕೆ 17 ಕೋಟಿಯನ್ನ ಮೈನಾರಿಟಿ ಡಿಪಾರ್ಟ್ಮೆಂಟ್ ಇಂದ ಹೇಗ್ ಬಂತು ಮತ್ತು ಅದು ಆ ಕ್ಷೇತ್ರದ ಖುದ್ದು ಶಾಸಕನಾಗಿರ್ತಕ್ಕಂಥ ನನಗೆ ಮಾಹಿತಿ ಇಲ್ಲ. ಮತ್ತು ಆ ಕಟ್ಟಡದ ಗುದ್ಲಿ ಪೂಜೆ ಮಾಡ್ತಾರೆ. ಆಲ್ರೆಡಿ ಕಟ್ಟಡ ಇನ್ನೊಂದು ಫಂಡ್ ಇಂದ ಆಗ್ತಿದೆ, ಮತ್ತೊಂದು ಬಾರಿ ಗುದ್ಲಿ ಪೂಜೆ ಮಾಡಿದ್ರು ಕೂಡ ನನ್ನನ್ನು ಕರೆದಿಲ್ಲ. ಹೀಗಾಗಿ ಏನಂದ್ರೆ ಪ್ರೋಟೋಕಾಲ್ ಅನ್ನು ಕೂಡ ಉಲ್ಲಂಘನೆ ಮಾಡಿರುವಂತದ್ದು ಮತ್ತು ಅದೆಲ್ಲವೂ ಕೂಡ ಯಾಕೆ ಆಗ್ತಾ ಇದೆ ಮತ್ತು ಈ ರೀತಿಯಾದಂತ ನಮ್ಮ ಸರ್ಕಾರದಲ್ಲಿ ಈ ರೀತಿಯಾಗಿ ಹಣ ದುರ್ಬಳಕೆ ಆಗೋದು, ಒಂದೇ ಕಾಮಗಾರಿಗೆ ಎರಡೆರಡು ಇಲಾಖೆಯಿಂದ ಹಣವನ್ನ ಬಿಡುಗಡೆ ಮಾಡುವಂಥದ್ದು ಎಷ್ಟು ಸರಿ ಅನ್ನುವಂಥ ಒಂದು ಅಸಮಾಧಾನವನ್ನ ಇವತ್ತು ಮತ್ತೊಮ್ಮೆ ಹೊರಹಾಕಿದ್ದಾರೆ. ಇದು ಕೂಡ ಏನು BR ಪಾಟೀಲ್ರ ಅಸಮಾಧಾನಕ್ಕೆ ಕಾರಣ ಆಗ್ತಾ ಇರ್ತಕ್ಕಂಥದ್ದು. ಒಂದು ಕಡೆ ವಸತಿ ಇಲಾಖೆಯಲ್ಲಿ ಆದಂತ ಗೋಲ್ಮಾಲ್ ಬಗ್ಗೆ ಏನು ನಿನ್ನೆಯಿಂದನೂ ಕೂಡ ಅವರು ಮಾತನಾಡ್ತಾ ಇದ್ರು. ಇವತ್ತು ಏನು ಮೈನಾರಿಟಿ ಡಿಪಾರ್ಟ್ಮೆಂಟ್ ಇಂದ ತಮಗೇನಾಗಿದೆ, ತಮ್ಮ ಕ್ಷೇತ್ರದಲ್ಲಿ 17 ಕೋಟಿ ಹಣ ಯಾರು ತಗೊಂಡ್ಬಂದ್ರು, ಯಾರ ಇಂಟ್ರೆಸ್ಟ್ ಇಂದ ಈ 17 ಕೋಟಿ ಹಣ ಆನಂದ್ ಕ್ಷೇತ್ರಕ್ಕೆ ಮಂಜೂರಾಗಿದೆ ಅನ್ನೋದ್ರ ಬಗ್ಗೆನೂ ಕೂತು ಅವರು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂತಂದ್ರೆ ಓರ್ವ ಶಾಸಕರಾಗಿ ನಾನು ಮೈನಾರಿಟಿ ಡಿಪಾರ್ಟ್ಮೆಂಟ್ಗೆ ಮೊದಲೇ ಅಪೀಲ್ ಮಾಡಿದ್ದೆ, ನಮ್ಮ ಕ್ಷೇತ್ರದಲ್ಲಿ ಮೌಲಾನಾ ಆಜಾದ್ ಏನು ಪ್ರೌಢಶಾಲೆ ಇದೆ ಆ ಪ್ರೌಢಶಾಲಾ ಕಟ್ಟಡಕ್ಕೆ ಹಣ ಬೇಕು ಅಂತ. ಆ ವೇಳೆ ಏನೋ ಹಣ ಬಿಡುಗಡೆ ಆಗಿರ್ಲಿಲ್ಲ. ಆದ್ರೆ KKIDB ಇಂದ ಅದೇ ಹಣವನ್ನ ತೆಗೆದುಕೊಂಡು ಏನು ಅವರು ಶಾಲಾ ಕಟ್ಟಡವನ್ನ ಕಟ್ತಾ ಇದ್ರು ಮತ್ತು ಆ ಕಾಮಗಾರಿ ಕೂಡ ನಡೀತಿದೆ. ಅದೇ ವೇಳೆ ಏನು ಸದ್ಯ ಮೈನಾರಿಟಿ ಡಿಪಾರ್ಟ್ಮೆಂಟ್ ಮತ್ತೆ ಹಣ ಬಿಡುಗಡೆ ಆಗಿರೋದು ಸಾಕಷ್ಟು ಏನು ಅಂತಂದ್ರೆ ಅನುಮಾನಕ್ಕೆ ಕಾರಣ ಆಗ್ತದೆ ಮತ್ತು ಶಾಸಕರ ಕೋಪಕ್ಕೆ ಕಾರಣ ಆಗ್ತಾ ಇದೆ. ಯಾಕಂತಂದ್ರೆ ನಾನು ಕೇಳಿದಾಗ ಹಣ ಬಂದಿಲ್ಲ, ಇವಾಗ ಯಾರ ಇಂಟ್ರೆಸ್ಟ್ಗೆ ಈ ಹಣವನ್ನ ಕೊಟ್ಟಿದ್ದೀರಿ ಮತ್ತು ಯಾರ ಹಸ್ತಕ್ಷೇಪ ನಡೀತಾ ಇದೆ ಅನ್ನುವಂಥದ್ದು ಪರೋಕ್ಷವಾಗಿ ಅಸಮಾಧಾನ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಮತ್ತೆ ಥ್ಯಾಂಕ್ ಯು ದತ್ತಾತ್ರೇಯ ಪಾಟೀಲ್.